ಎಲ್ಲಾದರೂ ಎಕ್ಸೆಪ್ಟ್ ಒಂದು ಹೋಟೆಲ್ ಮೇಲ್ಗಡೆ ಇರುವಂಥದ್ದು ಬಿಟ್ಟರೆ ಮಹಾರಾಜರದು ಯಾವುದು ಅವ್ರದ್ದು ಅಂತ ಸ್ವಂತದ್ದು ಯಾವುದೂ ಇಲ್ಲ. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಬಂದು ಎಷ್ಟು ವರ್ಷಗಳಾದವು ಅಂತ ದಯಮಾಡಿ ತಿಳ್ಕೊಂಡು ಮಾತಾಡಿ. ಅಲ್ಲಿ ಪ್ರಾಧಿಕಾರ ರಚನೆ ಆಗೋದಕ್ಕಿಂತ ಮುಂಚೆ ಯಾರ ಅಂಡರಲ್ಲಿತ್ತು ದೇವಸ್ಥಾನ, ಬೆಟ್ಟ ಯಾರ ಅಂಡರಲ್ಲಿತ್ತು, ಯಾರ ಕಂಟ್ರೋಲಲ್ಲಿದೆ? ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲಲ್ಲಿದೆ. ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲಲ್ಲಿರುವುದರಿಂದನೇ ಪ್ರಸಾದ ಅನ್ನುವಂಥ ಒಂದು ಯೋಜನೆ, ಪ್ರಸಾದ್ ಪಿಲ್ಗ್ರಿಮೇಜ್ ರಿಜುವಿನೇಷನ್ ಅಂಡ್ ಸ್ಪಿರಿಚುವಲ್ ಆಗಮೆಂಟೇಷನ್ ಡ್ರೈವ್ ಅಂತ PRASAD ಪ್ರಸಾದ್ ಅಂತ ಒಂದು ಯೋಜನೆಯನ್ನು ನರೇಂದ್ರ ಮೋದಿಯವರ ಗೌರ್ಮೆಂಟು ತಗೊಂಬಂತು 2015ರಲ್ಲಿ. 2020-21ನೇ ಇಸ್ವಿನಲ್ಲಿ ಆ ಪ್ರಸಾದ್ ಯೋಜನೆ ಅಡಿನಲ್ಲಿ ಚಾಮುಂಡಿ ಬೆಟ್ಟದ ಲಿರುವಂಥ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಹಣ 45.7 crore, 45.7 ಕೋಟಿ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಏನಕ್ಕೆ? ಚಾಮುಂಡಿ ಬೆಟ್ಟದ ಟೆಂಪಲ್ ಪ್ರಮೈಸಸ್ ಡೆವಲಪ್ ಮಾಡುವಂಥದಕ್ಕೆ 20.65 ಕೋಟಿ. 20.65 ಕೋಟಿ. ಮಹಿಷಾಸುರ ಪ್ಲಾಜಾ, ಮಹಿಷಾಸುರದ ವಿರುದ್ಧ ಏನು ದೊಡ್ಡ ಮಟ್ಟದ ಗಲಾಟೆಗಳಾದವಲ್ಲ, ಮಹಿಷಾಸುರ ಆಚರಣೆ ಮಾಡಬಾರ್ದು, ಪೂಜೆ ಮಾಡಬಾರ್ದು, ಆ ಮಹಿಷಾಸುರನ ಸುತ್ತ ಒಂದು ಸರ್ಕಲ್ ಇದೆಯಲ್ಲ, ಸರ್ಕಲ್ನ ಡೆವಲಪ್ ಮಾಡುವಂಥದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಹಣ 5.37 ಕೋಟಿ. ದೇವಿ ಕೆರೆ ಜೀರ್ಣೋದ್ಧಾರಕ್ಕೆ ನೀಡುವಂಥ ಹಣ 1.51 ಕೋಟಿ. ನಂದಿ ಸ್ಟ್ಯಾಚ್ಯೂ ಜೀರ್ಣೋದ್ಧಾರ ಮಾಡುವಂಥದಕ್ಕೆ 4.34 crore. ಫುಟ್ ಹಿಲ್ಸ್ ಅಂದರೆ ಸ್ಟೆಪ್ಸ್ಗಳು ಹತ್ಕೊಂಡು ಹೋಗ್ತೀವಲ್ಲ, ಸ್ಟೆಪ್ಸ್ನ ರೆಡಿ ಮಾಡುವಂಥದಕ್ಕೆ 4.16 ಕೋಟಿ. ವ್ಯೂ ಪಾಯಿಂಟ್ ಮೇಲ್ಗಡೆ ನಿಂತ್ಕೊಂಡು ಮೈಸೂರು ಅರಮನೆ ಅದು ಇದೆಲ್ಲ ನೋಡ್ತಾರಲ್ಲ, ಅದನ್ನ ಡೆವಲಪ್ ಮಾಡುವಂಥದಕ್ಕೆ 1.34 ಕೋಟಿ. ಒಟ್ಟು 45.7 ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸುಬ್ಬರ್ದಿನಲ್ಲಿರುವಂತೆ ಚಾಮುಂಡಿ ಬೆಟ್ಟಕ್ಕೆ ರಿಲೀಸ್ ಆಗಿರುವಂಥ ಹಣ ಇದು. ಬಿಜೆಪಿಯವರು ಯಾಕೆ ಮಾತಾಡ್ತಲ್ಲ? ಹಿಂದಿನ ಸಂಸದರು ಏನು ಲಬೋ ಅಂತ ಬಡ್ಕತ್ತಿದ್ರಲ್ಲ, ಪ್ರಸಾದ್ ಯೋಜನೆ ತಗೊಂಬಂದಿದ್ದು ನಾನೇ ಅಂತ ಇಡೀ ದೇಶಾದ್ಯಂತ ತಂದಿರುವಂಥ ಯೋಜನೆ ಇದು ಒಂದಲ್ಲ. ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೆ, ಎಲ್ಲೆಲ್ಲ ಸರ್ಕಾರದ ಸೌಮ್ಯದ ದೇವಸ್ಥಾನಗಳಿದ್ದಾವೆ, ಅಲ್ಲಿ ಉದ್ಧಾರ ಮಾಡುವಂಥದ್ದು, ಜೀರ್ಣೋದ್ಧಾರ ಮಾಡುವಂಥದ್ದು ತಂದಿರುವಂಥ ಯೋಜನೆಗಳು. ಪ್ರಾಧಿಕಾರ ರಚನೆ ಮಾಡಿದ್ರೆ ಏನೆಲ್ಲ ಡೆವಲಪ್ ಮಾಡ್ಬೋದು, ಏನೆಲ್ಲ ಅನಾಹುತಗಳು ತಪ್ಪಿಸ್ಬೋದು ಅನ್ನುವಂಥ ಹಿತದೃಷ್ಟಿಯಿಂದ ಎನ್ವೈರನ್ಮೆಂಟಲಿಸ್ಟ್, ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ನಾವು ಕರಿತೀವಿ, ಸ್ಟೇಕ್ ಹೋಲ್ಡರ್ಸ್ ಇನ್ಕ್ಲೂಡಿಂಗ್ ಎನ್ವೈರನ್ಮೆಂಟಲಿಸ್ಟ್, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಪಬ್ಲಿಕ್, ಚಾಮುಂಡಿ ಬೆಟ್ಟದ ಮೇಲಿರುವಂಥ ವಾಸಿಗರು, ವಾಸದಲ್ಲಿರುವಂಥವರು ಅವರೆಲ್ಲರೂ ಪತ್ರವನ್ನು ಬರೆದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟ ಉಳಿಸ್ಬೇಕು, ಚಾಮುಂಡಿ ದೇವಸ್ಥಾನವನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೊಂಡೊಯ್ಯಬೇಕು, ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಪ್ರಾಧಿಕಾರವನ್ನು ರಚನೆ ಮಾಡಿರುವಂಥದ್ದು. ಪ್ರಾಧಿಕಾರ ರಚನೆ ಮಾಡಿ ಯಾರೊಬ್ಬ ನಾಮಿನೇಟೆಡ್ ಚೇರ್ಮನ್ ಮಾಡುವಂಥ ವ್ಯವಸ್ಥೆ ಅಲ್ಲ ಇದು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಒಂದಷ್ಟು ಮಾನದಂಡಗಳಿದೆ, 24 ಪುಟದ ಮಾನದಂಡಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಚೇರ್ಮನ್ ಯಾರು ಇರ್ತಾರೆ? ಮಾನ್ಯ ಮುಖ್ಯಮಂತ್ರಿಗಳೇ ಚೇರ್ಮನ್ನು, ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು ಮುಖ್ಯಮಂತ್ರಿಗಳು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆಯ ಮಂತ್ರಿ, ಮುಜರಾಯಿ ಇಲಾಖೆಯ ಮಂತ್ರಿ ಉಪಾಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಉಪಾಧ್ಯಕ್ಷರು, ಪ್ರವಾಸೋದ್ಯಮ ಮಂತ್ರಿ ಉಪಾಧ್ಯಕ್ಷರು, ಮೈಸೂರು ಮಹಾರಾಜರ ರಾಜರ ವಂಶಸ್ಥದ ಕಾನೂನುಬದ್ಧ ವಂಶಸ್ಥರು ಅಥವಾ ಅವರ ಪ್ರತಿನಿಧಿ ಶಾಶ್ವತ ಸದಸ್ಯರು. ಆಮೇಲೆ ಮಿಕ್ಕಿದ್ದವರೆಲ್ಲ ಪೂರ್ತಿ ಯಾರ್ಯಾರು ಕಾರ್ಯದರ್ಶಿಗಳಿರ್ತಾರೆ, ಅಭಿಯಂತರಿರ್ತಾರೆ, ಅಲ್ಲಿನ ಮುಖ್ಯ ಅರ್ಚಕರು ಇರ್ತಾರೆ,
ಇಂಥವ್ರನ್ನ ಮಾತ್ರ ಅದರಲ್ಲಿ ಸದಸ್ಯತ್ವ ತಗೊಂಡು ಹೋಗುವಂಥದ್ದು ಕೊಡುವಂಥದ್ದಕ್ಕೆ ಮಾಡಿದ್ದಾರೆ ಹೊರತು ನಾಮಿನೇಟೆಡ್ ಪರ್ಸನ್ಸ್ ಯಾರೂ ಇರಲ್ಲ ಇಲ್ಲಿ. ಸರ್ಕಾರ ಇತರ ಸಂಸ್ಥೆಗಳ ಮಾದರಿ ನಾಮಿನೇಟ್ ಮಾಡ್ತೀವಲ್ಲ ಆ ಥರ ವ್ಯಕ್ತಿಗಳು ಯಾರೂ ಇರಲ್ಲ. ಜಿಲ್ಲಾಧಿಕಾರಿಗಳಾಗಿ ZP CEO ಆಗಿ ಇವರೆಲ್ಲರೂ ಅದರಲ್ಲಿ ಸದಸ್ಯವರನ್ನ ಹೊಂದಿರ್ತಾರೆ. ಇದಲ್ಲದೆ ಲೋಕಲ್ ಅಥಾರಿಟಿ ಅಂಡರ್ ದಟ್ ಲೋಕಲ್ ಕಮಿಟಿ ಒಂದಿದೆ, ಅದಕ್ಕೆ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಡಿಸ್ಟ್ರಿಕ್ಟ್ ಈಸ್ ದಿ ಚೇರ್ಮನ್. ತಹಶೀಲ್ದಾರು AC ಇವರೆಲ್ಲ ಸದಸ್ಯರಿರ್ತಾರೆ. ಎಲ್ಲೂ ನಾಮಿನೇಟೆಡ್ ಪರ್ಸನ್ಸ್ ಇರಲ್ಲ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಇರಲ್ಲ. ಅದನ್ನು ಅರ್ಥ ಮಾಡ್ಕೊಬೇಕು.